ಶ್ರೀಗಿರಿ ಮಲ್ಲಯ್ಯನ ಸಮೀಪ ಸ್ವಲ್ಪ ದೂರದೊಳಗಿರ್ತಕ್ಕಂಥ ಚಿಕ್ಕದಾದ ಚೊಕ್ಕದಾದ ಗ್ರಾಮ ರಾಮಾಪುರ ಅಂತಕ್ಕಂಥ ಗ್ರಾಮ. ರಾಮಾಪುರ ಗ್ರಾಮದೊಳಗೆ ದಂಪತಿಗಳಾಗಿ ನಿತ್ಯಲೂ ಕೂಡ ಕಾಲವನ್ನು ಕಳೀತಾ ಇರ್ತಕ್ಕಂಥ ನವದಂಪತಿಗಳಾದ ಸುಂದರ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಸೋಮರೆಡ್ಡಿ ಮಡದಿ ಗೌರಮ್ಮ ಬಹಳ ಸುಂದರವಾಗಿರ್ತಕ್ಕಂಥ ಜೀವನ ನಡೆದಿದೆ. ಯಾರಿಗೂ ಕೂಡ ಅಲ್ಲ ಅನ್ನಿಸ್ಕೊಂಡವರಲ್ಲ, ಒಬ್ಬರಿಗೆ ಕೆಟ್ಟದ್ದನ್ನು ಬಯಸಿದವರಲ್ಲ, ಒಬ್ಬರ ಮನಸ್ಸನ್ನು ನೋಯಿಸಿದವರಲ್ಲ. ಸದಾವಕಾಲ ಶ್ರೀಗಿರಿ ಮಲ್ಲಯ್ಯನ ಧ್ಯಾನವನ್ನು ಮಾಡ್ತಾ ಬದುಕನ್ನು ಮಾಡ್ತಾ ಇರ್ತಕ್ಕಂಥ ದಂಪತಿಗಳಾದ ಸೋಮರೆಡ್ಡಿ ಗೌರಮ್ಮ ಅವರ ಇಚ್ಛೆ ಪ್ರಕಾರವಾಗಿ ಪಡ್ಕೊಂಡಿರ್ತಕ್ಕಂಥ ಒಬ್ಬಳೇ ಒಬ್ಬ ಮಗಳು, ಆಕೆ ಹೆಸರೇ ಮಲ್ಲಮ್ಮ. ಯಾವಾಗ ಮಗಳು ಮಲ್ಲಮ್ಮ ಬೆಳೀತಾ ವರ್ಷ 2 ವರ್ಷ 4 ವರ್ಷ 8 ವರ್ಷಕ್ಕೆ ಬಂದಾಳ, 10 ವರ್ಷಕ್ಕೆ ಬಂದಾಳೆ. 10 ವರ್ಷಕ್ಕೆ ಬಂದಂಥ ಸಮಯದೊಳಗೆ ಮನೆಯ ಮುಂದೆ ಬಂದಿರತಕ್ಕಂಥ ಒಬ್ಬ ಭಿಕ್ಷುಕ, ಒಬ್ಬ ರೋಗಿಯಾಗಿ ಬಂದಿರತಕ್ಕಂಥ ಶ್ರೀಶೈಲ ಮಲ್ಲಯ್ಯನನ್ನ ಕಾಣ್ತಾಳೆ. ಊರೊಳಗೆ ಯಾರ ಮನೆ ಮುಂದೆ ಹೋಗಿದ್ರು ಕೂಡ ಎಷ್ಟು ದಿವಸ ಆತ ಜಳಕ ಮಾಡಿ ನಡಿ ಆ ಕಡೆ, ನಮ್ಮ ಮನೆಗೆ ಅನ್ನಿಲ್ಲ ನಿಮ್ಮ ಮನೆಗೆ ಅನ್ನಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಬೇಯ್ದು ಕಳಿಸ್ಲಿಕ್ಕತ್ರು ರಾಮಾಪುರ ಗ್ರಾಮದೊಳಗೆ. ಹಿಂಗೆ ಯಾವಾಗ ಬೇಯ್ದು ಕಳಿಸ್ಲಿಕ್ಕತ್ತಾರೆ, ಕಳಿಸುವಂಥ ಸಮಯದೊಳಗೆ ಅದೇ 8, 10, 12 ವರ್ಷದ ಮಲ್ಲಮ್ಮ ನೋಡ್ತಾಳೆ, ಮನಸ್ಸು ಕರಗ್ತದ. ಯಪ್ಪ ಬಾ ನಮ್ಮ ಮನೆಗೆ ಹೋಗೋಣ ಬಾ ಅಂತ ತಿಳ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಬಂದ ತಾನೇ ಸ್ವತಃ ತಂದೆಗೆ ನೀರು ಕಾಯಕ್ಕೆ ಹಚ್ಚಿ ಆತನಿಗೆ ತನ್ನ ಕೈಯಾರೆ ಸ್ನಾನವನ್ನು ಮಾಡಿಸಿ ಪೂಜೆ ಮಾಡಿಸಿ ಚಂದ ಹೊಡೆತುಂಬ ಊಟ ಮಾಡಿಸಿ ಬುತ್ತಿ ಕೊಟ್ಟು ಕಳಿಸ್ಬೇಕಾದ್ರೆ ಆ ತಿರುಕ ಸನ್ಯಾಸಿ ಅಂತಾನಂತ. ಮಲ್ಲಮ್ಮ, ಇವತ್ತು ನನ್ನ ಹೊಟ್ಟೆ ತುಂಬಿಸಿ ಅಂತಂದ್ರೆ, ಇವತ್ತು ಈ ಹೊಟ್ಟೆ ತುಂಬಿಸಿ ಅಂತಂದ್ರೆ ಮುಂದೊಂದು ಸಮಯದೊಳಗೆ ಈ ಹೊಟ್ಟೆ ತಂಪು ಮಾಡಿ ಅಂತಂದ್ರೆ ನಿನ್ನ ಜೀವನ ಸದಾವಕಾಲ ತಂಪಾಗಿರುವ ಹಾಗೆ ನಿನ್ನ ಜೊತೆಗೆ ಸದಾವಕಾಲ ನಾ ಇರ್ತೀನಿ. ನಿನ್ನ ಏಳು ಬೀಳು ಕಷ್ಟ ಸುಖ ದುಃಖದೊಳಗೆ ನಿನ್ನ ಜೊತೆಗೆ ಸಮನಾಗಿ ನಾ ಇರ್ತೀನಿ ತಾಯಿ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಹರಸಿ ಹೋಗ್ತಾನೆ ಆ ಒಬ್ಬ ಭಿಕ್ಷುಕ. ಹಿಂಗೆ ಯಾವಾಗ ಹರಿಸಿ ಹೋದಂಥ ಸಮಯದೊಳಗೆ ಮನೆಯೊಳಗೆ ತಂದೆ ತಾಯಿಗಳಿಗೆ ಬಹಳ ಆನಂದ. ಯಾಕ 80-90 ವರ್ಷದ ಯಜಮಾನರಿಗೆ ಇರಬೇಕಾಗಿರ್ತಕ್ಕಂಥ ಬುದ್ಧಿ 10-12 ವರ್ಷದ ಮಲ್ಲಮ್ಮ ತಾಯಿಗೆ ಐತಿ ಅಂತಂದ್ರೆ ಹೌದು ನನ್ನ ಮಗಳ ಅಂದ್ರವರು. ಇಷ್ಟು ಸಣ್ಣ ವಯಸ್ಸಿನೊಳಗ ಇಷ್ಟು ದೊಡ್ಡ ವಿಚಾರ ಹೆಂಗ ಬಂತೋ ಗೊತ್ತಿಲ್ಲ, ಇಷ್ಟು ಸಣ್ಣ ವಯಸ್ಸಿನೊಳಗ ಇಷ್ಟು ದೊಡ್ಡ ಆಲೋಚನೆ ಯಾವ ರೀತಿಯಾಗಿ ಮಾಡಿರೋ ಗೊತ್ತಿಲ್ಲ. ಈ ಮಗಳನ್ನ ಪಡ್ಕೊಂಡಿದ್ದಕ್ಕೂ ಕೂಡ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡ ಆ ಒಂದು ರಾಮಾಪುರ ಗ್ರಾಮದೊಳಗ ಸೋಮರೆಡ್ಡಿ ಗೌರಮ್ಮ ನಿತ್ಯಲೂ ಕೂಡ ಕಾಲವನ್ನು ಕಳೀತಾ ಇರುವಂತ ಸುಸಂದರ್ಭ. ಯಥಾ ಪ್ರಕಾರವಾಗಿ ಮಗಳು ಬೆಳೀತಾ 12 ವರ್ಷ 14 ವರ್ಷ 18 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಳ. ಯಾವಾಗ 18 ವರ್ಷಕ್ಕೆ ಬಂದಾಳೆ, ಆಗಿನ ಸಮಯ ಅಂತಂದ್ರೆ 18 ವರ್ಷ ಅಂತಂದ್ರೆ ಪ್ರಾಯ ಅಂತ ಕರೀತಾರ, ನವಯೌವನ ಅಂತ ಕರೀತಾರ, ತಾರುಣ್ಯ ಅಂತ ಕರೀತಾರ, ಹದಿಹರೆಯ ಅಂತ ಕರೀತಾರ. ಹದಿಹರೆಯದ ವಯಸ್ಸ. ಯಾಕ ಲೋಕಾರುಡಿಯೊಳಗ ಆಡ ಭಾಷೆಯೊಳಗೆ ಒಂದು ಮಾತಂತೀರಿ, ಏನು ಅಂತಂದ್ರ ಬಾಲ್ಯ ಹಣ್ಣು ಎಂದಿತ್ತ. ಬಾಲ್ಯ ಹಣ್ಣು ಎಂದಿತ್ತ. ಯೌವನ ಹೆಣ್ಣು ಎಂದಿತ್ತ. ಮುಪ್ಪ ಮಣ್ಣ ಎಂದಿತ್ತಂತ ತಿಳ್ಕೊಂಡು ಕರೀತಾರ, ಸುಮ್ಮನೆ ಕರೆದಿಲ್ಲ. ಸಣ್ಣ ಮಕ್ಕಳು ನೋಡಿ ಎಷ್ಟು ಚಂದ ಆಡಕತ್ತಾರ, ಪುರಾಣ ಅಂತ ಗೊತ್ತಿಲ್ಲ, ಮನಿ ಅಂತ ಗೊತ್ತಿಲ್ಲ, ಅವ್ರ ಲೋಕನ ಬ್ಯಾರೆ. ಸಣ್ಣ ಹುಡ್ರ ಲೋಕನ ಬ್ಯಾರೆ, ಅವ್ರ ಲೋಕನ ಬ್ಯಾರೆ ಅಲ್ಲ. ಸಣ್ಣ ಹುಡ್ರಿ ನೀವು ಏನ್ ಕೊಟ್ರು ಕೂಡ ಒಲ್ಲೆ ಅಂತಾರ, ಹಣ್ಣು ಕೊಡ್ರಿ ಮೊದಲು ತೊಗೊಂತಾರ. ಯಾಕ ಬಾಲ್ಯ ಹಣ್ಣು ಎಂದಿತ್ತು. ನೀವು ಯಾವ ಹಣ್ಣಾರ ಕೊಡ್ರಿ, ಸಣ್ಣ ಮಕ್ಕಳು ತಿನ್ನೋ ವಯಸ್ಸ. ಯೌವನ ಹೆಣ್ಣು ಎಂದಿತ್ತ. ಯೌವನ ವಯಸ್ಸ, ಪ್ರಾಯದ ವಯಸ್ಸ, ಹದಿಹರೆಯದ ವಯಸ್ಸಿಗೆ ಬಂತು ಅಂತಂದ್ರ ಹೆಣ್ಣು ಗಂಡನ ಬಯಸ್ತದಂತ, ಗಂಡು ಹೆಣ್ಣನ್ನು ಬಯಸ್ತೈತಂತ. ಯಾಕೆ ಅದು ಒಂದು ಸಮಯ. ಮುಪ್ಪ ಮಣ್ಣ ಎಂದಿತ್ತ. ಮನೆಯೊಳಗ ವಯಸ್ಸಾಗಿರ್ತಕ್ಕಂಥ ಅಜ್ಜ, ವಯಸ್ಸಾಗಿರ್ತಕ್ಕಂಥ ಅಮ್ಮ, 85-90 ವರ್ಷದ ಮುಪ್ಪಾನ ಮುದುಕರು ಕಟ್ಟಿ ಮ್ಯಾಗ ಕುಂತಾರಂತಂದ್ರೆ ಹೋಗಿ ಸೈಜಿಕವಾಗಿ ಹೋಗಿ ಕೇಳ್ರಿ ನೀವು ಏನಂತ. ಯಜ್ಜ ನೀನು ಕೂಡ ಏನೆಲ್ಲ ದುಡ್ದೀಯ, ಹೊಲ ಗಳಿಸಿಯ, ಮನಿ ಮ್ಯಾಲ 4 ಮನಿ ಕಟ್ಟಿಯ, ಮನೆ ತುಂಬ ಬೆಳ್ಳಿ ಬಂಗಾರ ಕೂಡಿಟ್ಟಿಯ, 100 ಎಕರೆ ಭೂಮಿ ಗಳಿಸಿಯ, ಮಕ್ಕಳ ಕಂಡಿ, ಮೊಮ್ಮಕ್ಕಳ ಕಂಡಿ, ಮರಿ ಮೊಮ್ಮಕ್ಕಳ ಕಂಡಿ, ಗಿರಿ ಮೊಮ್ಮಕ್ಕಳ ಕಂಡಿ, ಕಿರಿ ಮೊಮ್ಮಕ್ಕಳ ಕಂಡಿ. ಈಗ ಆರಾಮದೇನೋ ಅಜ್ಜ, ಯಾವುದೂ ಚಿಂತಿಲ್ಲಪ್ಪ, ಸುಖವಾಗಿದ್ದೀನಿ ಅಂತಂದು ಕೇಳ್ರಿ ನೀವು. ಆತಂತನ ಎಲ್ಲಿ ಸುಖ ತರ್ತಿಲ್ಲ ತಮ್ಮ, ನಾವು ಹೋದಾಗ ಸುಖ ಅಂತನಾಥ ಅಲ್ಲ.
ಕಾರಣ ಮುಪ್ಪಾನವ ಸ್ಥಿತಿಯೊಳಗೆ ಮಣ್ಣ ಬಯಸ್ತದಲ್ಲ, ಹಂಗ ಇಲ್ಲಿ ಮಗಳು ಕೂಡ ಮಲ್ಲಮ್ಮ ಯಾವಾಗ ಪ್ರಾಯದ ವಯಸ್ಸಿಗೆ ಬಂದಾಳ, ಹದಿಹರೆಯದ ವಯಸ್ಸಿಗೆ ಬಂದಾಳ, ಲಗ್ನದ ವಯಸ್ಸಿಗೆ ಬಂದಾಳ, ಬಂದಂತ ಸಮಯದೊಳಗೆ ಮನೆಯೊಳಗೆ ತಂದೆ ತಾಯಿ ವಿಚಾರ ಮಾಡಕತ್ರು, ಮಗಳು ಯೌವನ ವಯಸ್ಸಿಗೆ ಬಂದಾಳ, ಮಗಳಿಗೆ ಮದುವೆ ಮಾಡ್ಬೇಕಾ. ರಾಮಾಪುರ ಗ್ರಾಮದೊಳಗೆ ದಂಪತಿಗಳಾಗಿರ್ತಕ್ಕಂಥ ಸೋಮರೆಡ್ಡಿ ಗೌರಮ್ಮ ನಿತ್ಯಲೂ ಕೂಡ ಬದುಕನ್ನು ಮಾಡಬೇಕಾದ್ರೆ ಯಾವಾಗ ಮಗಳು ಬೆಳೀತಾ 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 ಮಲ್ಲಮ್ಮ ಯೌವನ ವಯಸ್ಸಿಗೆ ಬರ್ತಾಳ, ಪ್ರಾಯದ ವಯಸ್ಸ, ಹದಿಹರೆಯದ ವಯಸ್ಸ. ಒಂದು ದಿವಸ ಸೋಮರೆಡ್ಡಿ ಗೌರಮ್ಮ ಇಬ್ರು ಕೂಡಿ ರಾತ್ರಿ ಮಾತಾಡಕತ್ತಾರಂತ. ಏನಂತ? ಗೌರ, ಮಗಳು ಎಷ್ಟು ಜಲ್ದಿ ದೊಡ್ಡಕ್ಕೆ ಆಗಿಬಿಟ್ಲಲ್ಲ, ನಿನ್ನೆ ಮೊನ್ನೆ ಕಣ್ಣು ಮುಂದೆ ಆಡಕತ್ತಂತ ಮಗಳು ಇವತ್ತು ದೊಡ್ಡಕ್ಕಾಗಿ ಮದುವೆ ವಯಸ್ಸಿಗೆ ಬಂದ್ಬಿಟ್ಲಲ್ಲ. ಕಾರಣ ಮಗಳು ಇನ್ನೇನು ಬಹಳ ದಿವಸ ನಮ್ಮ ಮನೆಯೊಳಗೆ ಇರುವುದಿಲ್ಲ. ಕಾರಣ ಹೆಣ್ಣಿಗೆ 20-25 ವರ್ಷ ತವರು ಮನೆ ಆದ್ರ, ಹೆಣ್ಣಿಗೆ 20-25-30 ವರ್ಷ ತವರು ಮನೆ ಆದ್ರ ಹೆಣ್ಣಿಗೆ ಶಾಶ್ವತವಾದ ಮನಿ 70-75-80 ವರ್ಷ ಗಂಡನ ಮನಿ ಶಾಶ್ವತ ಅಂತ, ಗಂಡನ ಮನಿ ಶಾಶ್ವತ ಅಂತ. ಕಾರಣ ಗೌರ, ಮಗಳು ಮಲ್ಲಮ್ಮ ಮದುವೆ ವಯಸ್ಸಿಗೆ ಬಂದಾಳ, ಮಗಳು ಇರಾಕೆ ಒಬ್ಬೇಕದಾಳ. ಇರುವಂತ ಒಬ್ಬ ಮಗಳನ್ನ ಎಂತರ ಮನೆಗೆ ಕೊಡ್ಬೇಕಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ವಿಚಾರ ಮಾಡುವಂತ ಸಮಯದೊಳಗ ತಂದೆ ತಾಯಿ ಮಾತನಾಡುವಂಥದ್ದನ್ನ ಮಲ್ಲಮ್ಮ ತಾಯಿ ಕೇಳಿಸ್ಕೋತಾಳ. ಕೇಳಿಸ್ಕೊಂಡು ಕಣ್ಣಾಗ ನೀರು ಹಾಕ್ತಾಳಂತ. ಇಷ್ಟು ಬೇಗನೆ ತವ್ರ ಮನೆಗೆ ನಾ ಬೇಡವಾ ನೇನು, ಇಷ್ಟು ಜಲ್ದಿ ತವ್ರ ಮನೆಗೆ ನಾ ಬ್ಯಾಸರ ಅಂದೇನು, ಇಷ್ಟು ಜಲ್ದಿ ನಾನು ತವ್ರ ಮನೆಯೊಳಗೆ ಒಂದು ಅನ್ನಕ್ಕೆ ನಾನು ಬಾರ ಅಂದೇನಂತ ತಿಳ್ಕೊಂಡು ಕಣ್ಣೀರು ಹಾಕ್ತಾ ಬಂದು ತಂದೆ ತಾಯಿಗಳ ಮುಂದೆ ಬಂದು ಅಳ್ತಾಳಂತ. ಯಪ್ಪ ಅಮ್ಮ, ಇಟ್ಟು ಜಲ್ದಿ ನನ್ನ ಮದುವೆ ಮಾಡಿ ಕೊಟ್ರಿ ಅಂತಂದ್ರೆ ನಾನು ನಿಮ್ಗೆ ಭಾರ ಇದ್ದೆ ಅಂತಂದ್ರೆ ಯವ್ವ ಚಿಂತೆ ಮಾಡಬೇಡ್ರಿ, ನಾನು ನನ್ನ ಪಡಿ ನನ್ನ ಮಾಡ್ಕೊಂಡು ಊಟ ಮಾಡ್ತೀನಿ, ನಾ ಎಂದೂ ಕೂಡ ನಿಮ್ಗೆ ಭಾರ ಆಗೋದಿಲ್ಲ, ನಿಮ್ಗೆ ಬೇಸರ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ನನಗೆ ನಿಮ್ಮನ್ನು ಬಿಟ್ಟು ಹೋಗಾಕ ಮನಸ್ಸು ಬರ್ತಾ ಇಲ್ಲ. ಗಂಡ ಮನೆಗೆ ಹೋದೆ ಅಂತಂದ್ರೆ ನಿಮ್ಮನ್ನು ನೋಡೋರು ಯಾರು, ನಿಮ್ಮನ್ನ ಆರೈಕೆ ಮಾಡೋರು ಯಾರು, ನಿಮ್ಮನ್ನ ಹೊಟ್ಟೆ ನೆತ್ತಿ ನೋಡೋರು ಯಾರು, ಜಡ್ಡು ಜಾಪತ್ರೆ ಬಂದ್ರೆ ನಿಮ್ಮನ್ನ ತೋರಿಸೋರು ಯಾರು. ನಾವು ಹೋಗಕ್ಕೆ ಒಲ್ಲೆ ಮದುವೆ ಆಗಾಕ ನಾವು ಒಲ್ಲೆ ಅಂತ ತಿಳ್ಕೊಂಡು ತಂದೆ ತಾಯಿಗಳ ಮುಂದೆ ಬಂದು ಯಾವಾಗ ಮಲ್ಲಮ್ಮ ತಾಯಿ ಅಳುವಂಥ ಸಮಯದೊಳಗೆ ತಾಯಿ ಗೌರಮ್ಮ ಅಂತಾಳಂತ. ತಂಗಿ ಹಂಗಲ್ಲವ, ಹಂಗಲ್ಲ, ನಾನು ಹೆಂಗೆ ನನ್ನ ತವ್ರ ಮನೆ ಬಿಟ್ಟು ಗಂಡ ಮನೆ ಬಂದಿನಲ್ಲವ, ನೀನು ಕೂಡ ಹಂಗೆ ಹೋಗಬೇಕ ತಂಗಿ, ಹಂಗೆ ಹೋಗಬೇಕ. ಯಾಕ? ಅದು ಹೆಣ್ಣಿನ ಧರ್ಮದ. ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟ ಮನೆಗೆ ಹೋಗಾಕ ಬೇಕ. ಹುಟ್ಟಿದ ಮನೆಯೊಳಗೆ ಉಳ್ಕೊಂಡಂತಂದ್ರೆ ಸಮಾಜ ಬೇರೆ ರೀತಿಯಾಗಿ ವಿಚಾರ ಮಾಡ್ತೈತಿ, ಒಂದಲ್ಲ 10 ರೀತಿಯಾಗಿ ವಿಚಾರ ಮಾಡ್ತೈತಿ. ಕಾರಣ ನಿನ್ನನ್ನು ಮದುವೆ ಮಾಡಿ ಗಂಡ ಮನೆಗೆ ಕೊಡಾಕ ಬೇಕಂತ ತಿಳ್ಕೊಂಡು ತಂದೆ ತಾಯಿಯನ್ನು ಮುಂದಾಗ ಮಲ್ಲಮ್ಮ ತಾಯಿ ಕಣ್ಣೀರು ಹಾಕ್ತಾಳ, ನಾ ಇಷ್ಟು ಜಲ್ದಿ ಮದುವೆ ಒಲ್ಲೆ ಅಂತ ಹೇಳಿ. ಆಗಿನ ಸಮಯದೊಳಗೆ ಅದ್ರಾಗ ಮದುವೆ ಹೆಂಗ ಅಂತಂದ್ರೆ ಈಗ ನಂಗೆ ಈ ಮದುವೆ ಮಾಡ್ಬೇಕಾದ್ರೆ ಹೆಣ್ಣಿಗೆ ಎಷ್ಟು ವಯಸ್ಸಿರ್ಬೇಕ್ರಿ? ಎಷ್ಟು ಹೆಣ್ಣಿಗೆ? ಇವ ಮನೆ ಮಕ್ಳು ಅದಾವಿಲ್ರಿ? ಹ್ಞೂರನ್ರಿ. ಎಷ್ಟು ವಯಸ್ಸಿಗೆ ಮದುವೆ ಮಾಡ್ತಾರೆ ಮಗಳಿಗೆ? ಇವತ್ತಿನ ದಿನಮಾನ ಪ್ರಕಾರವಾಗಿ ಹೆಣ್ಣಿಗೆ ಎಷ್ಟು ವಯಸ್ಸಿರ್ಬೇಕ? 21. ಗಂಡಿಗೆ ಎಟ್ರಿ? 18-19. ಹೌದಲ್ಲವ? ಎಟ್ರಿ? 25. ಭಾಳ ಜಾಣ್ರಿ ನೀವು. ಅಂದ್ರೆ ನೀವು ನನಗೇನೋ ಒಂದು 10 ಹೆಜ್ಜೆ ಮುಂದೆ ಹೋಗಿರಿ ಅಂತ ಅರ್ಥ ಆಯ್ತು ನನಗೆ. ಈಗೆಲ್ಲ 18-21 ಅನ್ನಕತ್ತಿರಲಿ, 25 ಅಲ್ಲ. ನೀವು 30 ವರ್ಷ ಆದ್ರೂ ಮದುವೆ ಮಾಡಲ್ಲ ನೀವು. ಯಾಕೆ? ನೌಕರಿ ಬೇಕಾ, ಮಗ ದುಡಿಬೇಕಾ. ಎಷ್ಟು ಆಶ್ಚರ್ಯ ಅಂತಂದ್ರೆ ನಿಮ್ಮ ಮಗಳಿಗೆ ಬೇರೆ ಮನೆಗೆ ಕೊಡ್ಬೇಕನ್ನಂಗಿತ್ತಂದ್ರೆ ಹುಡುಗ ಸ್ವಲ್ಪ ಚಲೋ ಇರ್ಬೇಕ್ರಿ, ಒಂಚೂರು ನೌಕರಿ ಮಾಡಬಿದ್ರೆ ಚಲೋ ಆಕಿತ್ತ. ಹಿಂಗೆ ಅನ್ಕೊಂತ 40 ವರ್ಷ ದಾಟಿಸಿಬಿಟ್ಟಿರ್ತೀರಿ. ಮಗನಿಗೆ ಕನ್ಯೆ ಸಿಗ್ಬೇಕಂದ್ರೆ ಹೆಂಗಾರ ಯಾಕೆ ಇರಲ್ರಿ, ಒಟ್ಟು ಕನ್ಯೆ ಸಿಕ್ಕರೆ ಸಾಕ ಅಲ್ಲ. ಆಶ್ಚರ್ಯ ಏನು ಅಂತಂದ್ರೆ ಇವತ್ತಿನ ದಿನಮಾನ ಹಂಗದ. ಇವತ್ತಿಂದ ಬಿಡ್ರಿ, ಇಲ್ಲಿ ಭಾಳ ಮಂದಿ ಹಿರಿಯರು ಕುತ್ಕೊಂಡಾರ. ಅವ್ರು ಎಷ್ಟು ವಯಸ್ಸಿಗೆ ಮದುವೆ ಅಂತ ತಿಳ್ಕೊಂಡು ಮನೆಯ ಸಹಜವಾಗಿ ಕೇಳ್ರಿ. 21-18 ಅಲ್ಲ, ಅವ್ರು 13-14ನೇ ವರ್ಷಕ್ಕೆ ಮದುವೆ ಆಗಿ 20 ವರ್ಷ ಬಗಲಾಗ 4 ಮಕ್ಕಳು ಇರ್ತಿದ್ವು ಅವಾಗ. ಯಾಕ? ಅವತ್ತಿನ ದಿನಮಾನ ಹಂಗಿತ್ತ. ಇವತ್ತಿನ ದಿನಮಾನ ತಕ್ಕಂಗೆ ಹೆಣ್ಣಿಗೆ 18, ಗಂಡಿಗೆ 21 ಅಲ್ಲ ತಾಯಿ. ಆವಾಗಿನ ಸಮಯದೊಳಗೆ ಮನೆಯೊಳಗಿರ್ತಕ್ಕಂಥ ಮಗಳಿರಲಿ ಮಗ ಇರಲಿ ಹದಿಹರೆಯ ವಯಸ್ಸು, ಪ್ರಾಯದ ವಯಸ್ಸು, ತಾರುಣ್ಯದ ವಯಸ್ಸಿಗೆ 18-21ಕ್ಕೆ ಬರುವುದಿಲ್ಲ. 8 ವರ್ಷಕ್ಕೆ ಬರಾಕ ಪ್ರಾರಂಭ ಆಗ್ತಾರಂತಂದ್ರೆ ಈ 12 ಆದ್ಮ್ಯಾಗ ಬರೋದು ಎಷ್ಟು ತಂಗಿ? 12 ಆದ್ಮ್ಯಾಗ ಅಲ್ಲ ಮಗ್ಗಿ ಬರ್ತಾವಿಲ್ರಿ?
ಹ್ಞೂರನ್ರಿ ಬಂದ್ರೆ ಸ್ವಲ್ಪ ಜೋರಾಗಿ ಹೇಳ್ರಿ. 12 ಆದ್ಮ್ಯಾಗ ಮುಂದೆ ಜೋರು ಹೇಳ್ರಿ. ಮುಂದೆ ನೀನ ಹೇಳಪ್ಪ, ನಮ್ಮನ್ನ ಯಾಕೆ ಕೇಳ್ತೀನಿ ಹೇಳಿ ನೀವು. 13, 14, 15, 16, 17, 18 ಅಲ್ಲ. 13ರಿಂದ 18 ತನಕ ಮೊದಲಿಗೆ ವಿಚಾರ ಮಾಡ್ರಿ. ಒಂದಕ್ಕೆ ಬರುವಂಥ ಶಬ್ದ ಯಾವುದು ಅಂತಂದ್ರೆ ಹದಿ 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 ಹದಿ. 13, 14, 15, 16, 17, 18. ಮನೆಯೊಳಗೆ ಮಗಳಾಗಲಿ ಮಗ ಆಗಲಿ 18, 21 ವರ್ಷಕ್ಕಲ್ಲ, 13ನೇ ವಯಸ್ಸಿಗೆ ಪ್ರಾಯಕ್ಕೆ ಬರಾಕ ಚಾಲು ಮಾಡ್ತಾರಂತ. ಹಿಂಗಾಗಿ ಅವಾಗಿನ ಮಂದಿ ಮನೆಯಾಗ ಮಗಳು ಋತುಮತಿ ಆಗ್ಯಾಳ ಅಂದ ತಕ್ಷಣ ಬಣ್ಣ ಉಗ್ಗಿ ಬಿಡ್ತಿದ್ರ, ಮಾವು ಕೊಟ್ಟಿವಿ ಅಂತ ಹೇಳಿ. ಅವಾಗಿನ ಪದ್ಧತಿ 18, 20 ವರ್ಷದೊಳಗೆ 4 ಮಕ್ಕಳು ಹಾಡ್ಕೊಂಡು ಕುಂದಿರ್ಬೇಕು ಅವಾಗಿನ ಸಂದರ್ಭ. ಆದ್ರೆ ಇವತ್ತಿನ ದಿನ ಮೇಲೆ 21ನೇ ಶತಮಾನ ಬೇರೆ ಐತೆ, ಆ ಮಾತು ಬೇರೆ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ಒಟ್ಟಾರೆ ಮನೆಯೊಳಗೆ ಮಗಳದ ಅಂತಂದ್ರೆ ಮಗಳನ್ನ ಗಂಡ ಮನೆ ಕಳಿಸ್ಬೇಕಂತಕ್ಕಂಥ ಚಿಂತೆ ತಂದೆ ತಾಯಿಗಳು ಹೆಂಗಿರುತ್ತಲ್ಲ, ಹಂಗ ರಾಮಾಪುರ ಗ್ರಾಮದೊಳಗೆ ಸೋಮರೆಡ್ಡಿ ಗೌರಮ್ಮ ಇಬ್ರು ಕೂಡ ವಿಚಾರ ಮಾಡ್ಬೇಕಾದ್ರೆ ಮಲ್ಲಮ್ಮ ತಾಯಿ ಅಂತಳ, ನಿಮ್ಮನ್ನ ಬಿಟ್ಟು ನಾ ಹೆಂಗೆ ಹೋಗ್ಲಿ, ನಾನು ಮದುವೆ ಆಗೋದಕ್ಕೆ ಒಲ್ಲೆ ಅಂತ ತಿಳ್ಕೊಂಡು ಹೇಳಿದಾಗ ತಂದೆ ತಾಯಿ ಮಗಳನ್ನ ಒಪ್ಪಿಸ್ತಾರೆ. ಒಪ್ಪಿಸಿದಂಥ ಸಮಯದೊಳಗೆ ಆಯ್ತು ಹಾಗಾದ್ರೆ ನೀವು ಹೆಂಗೆ ಹೇಳ್ತೀರಿ ಹಂಗಂತ ತಿಳ್ಕೊಂಡು ಅನ್ನೋದ್ರೊಳಗೆ ಆಶ್ಚರ್ಯ ಹೇಳ್ತೀನಿ ತಾಯಿ. ಹಾಗಾದ್ರೆ ಇರುವಂಥ ಒಬ್ಬ ಮಗಳದಾಳ, ಮಗಳನ್ನ ಹೆಂಗ ಜೋಪಾನ ಮಾಡಿವಂತಂದ್ರ ಮಲ್ಲಮ್ಮಳನ್ನ ಕಣ್ಣನ್ನ ರೆಪ್ಪಿ ಹೆಂಗ ಕಾಯ್ತಾವಲ್ಲ ಹಂಗ ಮಗಳನ್ನ ಕಾದೀವಿ. ಅದ್ರಾಗ ಮಗಳನ್ನ ಎಂತರ ಮನೆ ಕೊಡಬೇಕು ಅಂತಂದ್ರ ಚಲೋ ಆಚಾರವಂತ ಮನೆತನ, ವಿಚಾರವಂತ ಮನೆತನ, ಸಂಸ್ಕಾರವಂತ ಮನೆತನ. ಆ ಮನೆಯೊಳಗ ಪೂಜೆ ಪುನಸ್ಕಾರ ಇರ್ಬೇಕ, ಆ ಮನೆಯೊಳಗಿದ್ದವರು ಕೂಡ ಸಂಸ್ಕಾರವಂತರು ಇರ್ಬೇಕ. ಇರಕ್ಕೆ ಒಬ್ಬೇಕ ಮಗಳನ್ನ ಚಲೋ ಮನೆ ಕೊಡ್ಬೇಕಂತ ತಿಳ್ಕೊಂಡು ಯಾವಾಗ ಮನೆಯೊಳಗ ರಾಮಾಪುರ ಗ್ರಾಮದೊಳಗ ತಂದೆ ತಾಯಿ ವಿಚಾರ ಮಾಡಕತ್ತಾರ. ವಿಚಾರ ಮಾಡುವಂತ ಸಮಯದೊಳಗ ಒಂದು ಸಮಯದೊಳಗ ಭಿಕ್ಷಕನಾಗಿ, ಒಂದು ಸಮಯದೊಳಗ ತಿರುಕನಾಗಿ, ಒಂದು ಸಮಯದೊಳಗೆ ಬಂದ ಮಲ್ಲಮ್ಮ ಕೈಯಿಂದ ಪ್ರಸಾದ ಮಾಡಿ ಹೋಗಿರ್ತಕ್ಕಂಥ ಆ ಒಬ್ಬ ಜಂಗಮ, ಆ ಶ್ರೀಗಿರಿ ಮಲ್ಲಯ್ಯ, ನಿಮ್ಮ ಏನೇ ಕಷ್ಟ ಬಂದ್ರು ತಾಯಿ ನಿನ್ನ ಜೊತೆಗೆ ನಾ ಇರ್ತೀನಿ ಅಂತ ತಿಳ್ಕೊಂಡು ಹೇಳಿ ಹೋಗಿರ್ತಕ್ಕಂಥ ಶ್ರೀಗಿರಿ ಮಲ್ಲಯ್ಯ ಸಾಕ್ಷಾತ್ ಜಂಗಮನ ರೂಪವನ್ನು ಧರಿಸಿ ಮನೆ ಮುಂದೆ ಬಂದಾನ. ಯಾವಾಗ ಜಂಗಮನಾಗಿ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ಸೋಮರೆಡ್ಡಿ ಅವರು ಒಳಗೆ ಕರೆದು ಕುಂದರ್ಸಿ ಪ್ರಸಾದ ಮಾಡಿಸಿದಾಗ ನೋಡಿದ್ರು ಮಲ್ಲಮ್ಮಳನ್ನ, ಯಪ್ಪ ಮಗಳು ನಿಮ್ಮ ಮಗಳನ್ನ? ಹೌದಪ್ಪ ನಮ್ಮ ಮಗಳು. ಭಾಳ ಚಲೋ ಆತಲ್ರಿ. ಮಗಳು ಮದುವೆ ವಯಸ್ಸಿಗೆ ಬಂದ್ರೆ ಮದುವೆ ಮಾಡುವಂಗಿದ್ರೆ ಹೆಂಗೆ? ಹ್ಞೂನ್ರಿಪ್ಪ, ಮತ್ತು ಮಗಳು ಮದುವೆ ಮಾಡ್ಬೇಕಂತ ಮಾಡೀನಿ. ಆದ್ರೆ ಏನಂತಂದ್ರೆ ಚಲೋ ವರ ಸಿಕ್ತಿದೆ ಅಂತಂದ್ರೆ ಮಗಳು ಮದುವೆ ಮಾಡಿ ಕೊಡ್ಬೇಕಂತ ಮಾಡೀನಿ. ಆ ಜಂಗಮ ಮೂರ್ತಿ ಅಂದ, ನೀವೇನು ಚಿಂತೆ ಮಾಡ್ಬೇಡ್ರಿ, ನಿಮ್ಮ ಮಗಳ ಕಲ್ಯಾಣ ಕಾರ್ಯ ಮಾಡೋ ಜವಾಬ್ದಾರಿ ನಂದಂದಾತ. ಅಲ್ಲಪ್ಪ ಯಾರು ಬೇಡ ಅಂತಾರ, ನಮ್ಮ ಮಗಳಿಗೆ ಒಂದು ಚಲೋ ವರ ನೋಡ್ಬಿಡು, ನಿನಗೇನು ಸಲ್ಲಿಸ್ತೀವಿ, ನಿನ್ನ ಮಾತನ್ನ ಒಟ್ಟ ಮೀರುವುದಿಲ್ಲ ಅಂದ್ರು. ನಿನ್ನ ಮಾತನ್ನ ಒಟ್ಟ ಮೀರುದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಹೇಳ್ಯಾರ ಸರಿ ಬಿಡು ಅಂತ ತಿಳ್ಕೊಂಡು ಆಗಿಂದಾಗ ಆ ಶ್ರೀಗಿರಿ ಮಲ್ಲಯ್ಯ ಜಂಗಮನ ವೇಷವನ ದರ್ಶನ ಇವರ ಕಲ್ಯಾಣ ಕಾರ್ಯವನ್ನು ಮಾಡ್ಬೇಕಂತ ತಿಳ್ಕೊಂಡು ಬದ್ಧನಾಗಿ ನಿಂತ್ಕೊಂಡಂತ ಸಮಯದೊಳಗ ಮಲ್ಲಮ್ಮಳಿಗೆ ತಕ್ಕಂತ ವರ ಅಂತಂದ್ರ ಏನು ಆ ತಾಯಿಯ ರೂಪ, ಏನು ಆ ತಾಯಿಯ ಸೌಂದರ್ಯ, ಏನು ಆ ತಾಯಿ ದೇಹದ ಸ್ಥಿತಿ, ದಂತದ ಗೊಂಬೆ ಇದ್ದಂಗಿದ್ಲು ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಹಣೆ ತುಂಬ ಭಸ್ಮ ಧರಿಸ್ಕೊಂಡ್ರೆ ಸಾಕ್ಷಾತ್ ಅಕ್ಕ ಮಹಾದೇವಿ ಕಣ್ಣಂಗೆ ಕಾಣ್ತಿದ್ಲಂತ. ಅಂಥ ಮಗಳನ್ನು ಚಲೋ ಮನೆ ಕೊಡ್ಬೇಕಂತ ಅನ್ನೋದ್ರೊಳಗಾಗಿ ಮಲ್ಲಮ್ಮ ತಾಯಿ ಹಣೆ ಬರ ಎಲ್ಲಿಗೆ ಬರ್ದಿತ್ತು ಅಂದ್ರೆ ಅನ್ಕೊಂಡಿರ್ತಕ್ಕಂಥ ಗಂಡ ಉಲ್ಟಾಗಿತ್ತು. ಯಾವಾಗ ಮಗಳನ್ನ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಂಥ ಸಮಯದೊಳಗೆ ಆ ಜಂಗಮಾಮೂರ್ತಿ ನಾ ವಹಿಸ್ಕೊಳ್ತೀನಿ ಅಂತ ಹೇಳಿದ. ನಿನ್ನ ಮಗಳಿಗೆ ತಕ್ಕಂತ ವರವನ್ನ ನೋಡಿ ಕರ್ಕೊಂಡು ಬಂದ ಕಲ್ಯಾಣ ಕಾರ್ಯ ಮಸ್ತಕದ ಮೇಲೆ 2 ಅಕ್ಷತೆ ಕಾಳು ಹಾಕೋ ತನಕ ಕೂಡ ಜವಾಬ್ದಾರಿ ನಂದಂತ ತಿಳ್ಕೊಂಡು ಹೇಳಿದ ತಕ್ಷಣ ತಂದೆಯಾಗಿರ್ತಕ್ಕಂಥ ಸೋಮರೆಡ್ಡಿ ಆಗ್ಲೇಪ್ಪ ಯಾರು ಬೇಡ ಅಂತಾರ. ಹಿಂಗೆ ಯಾವಾಗ ಹೇಳುದ್ರೊಳಗಾಗಿ ಇತ್ತ ಕಡೆಗೆ ಏನಾಗಿತ್ತು ಅಂತಂದ್ರ ಶ್ರೀಗಿರಿ ಮಲ್ಲಯ್ಯ ಶ್ರೀಶೈಲ ಪಕ್ಕದೊಳಗೆ ಸ್ವಲ್ಪ ದೂರದಲ್ಲಿ ಸಿದ್ದಾಪುರ ಅಂತಕ್ಕಂಥ ಗ್ರಾಮ. ಆ ಸಿದ್ದಾಪುರ ಗ್ರಾಮದೊಳಗ ರೆಡ್ಡ್ಯಾರ ಕುಲದೊಳಗ ದಂಪತಿಗಳಾಗಿರ್ತಕ್ಕಂಥ ಹೇಮರೆಡ್ಡಿ, ಆತನ ಮಡದಿ ಪದ್ಮಾವತಿ. ಹೇಮರೆಡ್ಡಿ ಪದ್ಮಾವತಿ ಆಶ್ಚರ್ಯ ಏನು ಅಂತಂದ್ರ ಆ ತಾಯಿ 4 ಮಂದಿ ಗಣಮಕ್ಕಳ, ಒಬ್ಬ ಹೆಣ್ಣು ಮಗಳ, 5 ಮಕ್ಕಳು ಹಡೆದಿದ್ಲ. ಆಶ್ಚರ್ಯ ಏನಾಗಿತ್ತು ಅಂತಂದ್ರ ಸಿದ್ದಾಪುರದೊಳಗ ಪದ್ಮಾವತಿಗೆ 5 ಮಂದಿ ಮಕ್ಕಳದ್ರಂದ್ರೂ ಕೂಡ 1ನೇ ಮಗನ ಮದುವೆನೂ ಕೂಡ ಮಾಡ್ಯಾಳ, 2ನೇ ಮಗನ ಮದುವೆನೂ ಕೂಡ ಮಾಡ್ಯಾಳ.
ಮಗಳ ಮದುವೆಯನ್ನು ಕೂಡ ಮಾಡಿ ಗಂಡ ಮನೆ ಕಳಿಸ್ಯಾಳ. ಆದ್ರೆ ಒಂದೇ ಚಿಂತೆ ಏನು ಅಂತಂದ್ರ ಮೂರನೇ ಮಗ ಆತ ಹೆಂಗಿದ್ದ ಅಂತಂದ್ರ ನೋಡಾಕ ಹುಚ್ಕಂಡಂಗೆ ಕಾಣ್ತಿದ್ದ. ನೋಡಾಕ ಒಂಥರ ಅಕ್ರಾಳ, ಹೆಂಗ ಮಾತಾಡ್ತಾನೋ ಗೊತ್ತೇ ಇದ್ದಿಲ್ಲ, ಯಾರು ಏನನ್ನಬೇಕು ಗೊತ್ತೇ ಇದ್ದಿಲ್ಲ, ಒಂಥರ ಹುಚ್ಚೇನ ಅವೇನ ಯಾಡೋ ಸಮಾನ. ತಾಯಿಗೆ ಮನಿಯೊಳಗ 10 ಮಕ್ಕಳನ್ನ ಹಡ್ದಾಳಂದ್ರು ಕೂಡ, 10 ಮಂದಿ ಮಕ್ಕಳ ಮನಿಯೊಳಗ ಅದಾರಂದ್ರು ಕೂಡ ದುಡಿಯುವಂತ ಮಗನ ಬಗ್ಗೆ ಚಿಂತೆ ಮಾಡುದಿಲ್ಲ. ಯಾಕೆ ಅವ್ ದುಡಿತಾನ್ರಿ, ಹೆಂಗಾರ ಅವ್ನ ಕನ್ಯೆ ಕೊಡ್ತಾರ, ಅವ್ನ ಮದುವೆ ಆಗತ್ತ, ಅವಂದ ನಂಗೆ ಚಿಂತಿಲ್ಲ. ಒಕ್ಕಲ್ತನ ಮಾಡಕತ್ತಾನಂದ್ರ 10 ಎಕರೆ ಭೂಮಿ ಐತಿ, ಹೊಲ್ದಾಗ ದುಡಿತಾನ, ಬೆವ್ರು ಸುರಿಸ್ತಾನ, ದುಡಿತಾನ, ಅವ್ನ್ಗೆ ಹೆಂಗಾರ ಕನ್ಯೆ ಸಿಗತೈತಿ, ಅವ್ನ ಚಿಂತಿಲ್ಲ. ಇನ್ನೊಬ್ಬ ಮಗ ಬೀಳಿಗೆ ಒಳಗೊಂದು ಅಂಗಡಿ ಹಾಕೊಂಡದಾನ, ಅವಂಗೊಂದು ಚಲೋ ಕನ್ಯೆ ಸಿಗತೈತಿ, ಮದುವೆ ಮಾಡ್ತಾರ, ನಡಿತೈತಿ. ನಂಗೆ ಚಿಂತೆ ಏನು ಅಂತಂದ್ರ ಯಾವ ಮಗ ದುಡಿಯಂಗಿಲ್ಲ ಅಂತಿರಲ್ಲ, ಯಾವ ಮಗ ಹುಚ್ಚಿದ್ದಂಗ ಅದನಂತಿರಲ್ಲ, ಯಾವ ಮಗ ಅಜ್ಞಾನ ಇದ್ದಂಗ ಅದನಂತಿರಲ್ಲ, ಆ ಮಗಂದ ಚಿಂತೆಪ್ಪ ನನಗೆ. ಅವ್ನ ಕನ್ಯೆ ಯಾವಾಗ ಸಿಗತೈತೋ, ಅವ್ನ ಮದುವೆ ಯಾವಾಗ ಮಾಡ್ತಾನೋ, ಒಟ್ಟಿರೋಗ 2 ಅಕ್ಕಿ ಕಾಳು ಹಾಕಿ ಹೋಗ್ಬಿಟ್ರೆ ಸಾಕಂತ ತಿಳ್ಕೊಂಡು ಆ ಮಕ್ಕಳ ಬಗ್ಗೆ ತಂದೆ ತಾಯಿ ಭಾಳ ಚಿಂತೆ ಮಾಡ್ತಾಳೆ. ಯಾವ ಮಗ ದುಡಿಯಂಗಿಲ್ಲ, ಯಾವ ಮಗ ಹುಚ್ಚಿದ್ದಂಗೆ ಇರ್ತಾನ, ಯಾವ ಮಕ್ಕಳಿಗೆ ಕಣ್ಣು ಇರುವುದಿಲ್ಲ, ಯಾವ ಮಕ್ಕಳಿಗೆ ಕಾಲು ಇರುವುದಿಲ್ಲ, ಅಂಥವ್ರ ಬಗ್ಗೆ ತಂದೆ ತಾಯಿ ಭಾಳ ಚಿಂತೆ ಮಾಡ್ತಾರೆ. ಪದ್ಮಾವತಿ ಚಿಂತೆ ಏನು ಅಂತಂದ್ರ ಮೂರನೇ ಮಗನಾಗಿರ್ತಕ್ಕಂಥ ಭರಮರೆಡ್ಡಿ ಅವನಿಗೆ ಹೆಸರ ಕೊಟ್ಟು ಬಿಟ್ರ ಏನಂತ, ಹುಚ್ಚ ಭರಮರೆಡ್ಡಿ ಅಂತ ಹೇಳಿ. ಮನೆಯವರೇ ಹುಚ್ಚ ಭರಮರೆಡ್ಡಿ ಅನ್ಬೇಕಾದ್ರೆ ಅವ್ನು ನೋಡಕ್ ಕೂಡ ಹಂಗಾಯ್ತು, ಒಂಥರ ಹುಚ್ಚಿದ್ದಂಗಿದ್ದ. ಕೆಲವೊಂದು ಸಮಯದೊಳಗೆ ಹುಚ್ಚನಾಗಿ ಮಾತಾಡ್ತಿದ್ದ, ಕೆಲವೊಂದು ಸಮಯದೊಳಗೆ ಶಾಣೆ ರೀತಿಯೊಳಗೆ ಮಾತಾಡ್ತಿದ್ದ, ಕೆಲವೊಂದು ಸಮಯದೊಳಗೆ ಗಂಭೀರವಾಗಿರ್ತಿದ್ದ. ಆತನ ವಿಚಿತ್ರ ಲೀಲೆನ ಹಂಗಿತ್ತ. ಇವರಿಬ್ರು ಗಂಡ ಹೆಂಡತಿ ವಿಚಾರ ಮಾಡಕತ್ತಾರ, ಈ ಮಗನಿಗೆ ಕನ್ಯೆ ಯಾರು ಕೊಡ್ತಾರ, ಇವನು ಮಾಡಿಕೊಳ್ಳಕ್ಕೆ ಯಾವ ಮೂಲೆ ಕುಂತಾಳ, ಇವೊಂದು ಮದುವೆ ಆಗುತ್ತೋ ಇಲ್ಲೋ ಅಂತ ತಿಳ್ಕೊಂಡ ಮನೆಯೊಳಗ ಯಾವಾಗ ದಂಪತಿಗಳಾಗಿರ್ತಕ್ಕಂಥ ಹೇಮರೆಡ್ಡಿ ಪದ್ಮಾವತಿ ಚಿಂತೆ ಮಾಡಕತ್ತಾರ. ಚಿಂತೆ ಮಾಡುವಂತ ಸಮಯದೊಳಗ ಆ ಒಬ್ಬ ಚರಜಂಗಮ, ಆ ಒಬ್ಬ ಶ್ರೀಶೈಲ ಮಲ್ಲಯ್ಯ ಏನು ಮಾಡಿದ ಅಂತಂದ್ರ ಸಿದ್ದಾಪುರಕ್ಕೆ ಬಂದ. ಸಿದ್ದಾಪುರಕ್ಕೆ ಬಂದ ಹೇಮರೆಡ್ಡಿ ಮನೆಯೊಳಗೆ ಕುಂತ್ಕೊಂಡಿದ್ರು. ಹೇಮರೆಡ್ಡಿ ಪದ್ಮಾವತಿ ಜಂಗಮಮೂರ್ತಿ ಯಾವಾಗ ಬಂದ, ಅವರು ಕೂಡ ಗುರುಲಿಂಗ ಜಂಗಮ ಪ್ರೇಮಿಗಳಾಗಿದ್ರು. ಗುರುಲಿಂಗ ಜಂಗಮರ ಪ್ರೇಮಿಗಳಾಗಿ ಯಾವಾಗ ಜಂಗಮಮೂರ್ತಿ ಬಂದಾನ, ಕುಂದ್ರಶ್ಯಾರ, ಪ್ರಸಾದ ಮಾಡಿಸ್ಯಾರ. ಸಹಜಿಕವಾಗಿ 2 ಮಾತು ಯೋಗಕ್ಷೇಮ ಮಾತಾಡುವಂಥ ಸಂದರ್ಭದೊಳಗ ಹೇಮರೆಡ್ಡಿ ಅನ್ನಂತ ಯಪ್ಪ ಮತ್ತು ತಾವು ಹೆಂಗೂ ಹಳ್ಳಿಗೆ ಅಡ್ಡಾಡ್ತೀರಿ. ಯಾಕಂದ್ರೆ ಜಂಗಮ ಅಂತಂದ್ರ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಜಂಗಮರೊಳಗೆ 2 ಭಾಗ ಮಾಡ್ತಾರ. ಒಂದು ಚರ ಜಂಗಮ, ಇನ್ನೊಂದು ಸ್ಥಿರ ಜಂಗಮ ಅಂತ. ಚರಜಂಗಮ ಅಂತಂದ್ರೆ ಎಲ್ಲೆಲ್ಲಿ ಭಕ್ತರು ಇರ್ತಾರ, ಎಲ್ಲೆಲ್ಲಿ ಭಕ್ತರು ಕರೀತಾರ, ಅವ್ರ ಮನೆಗೆ ಹೋಗುದೈತಿ, ಅವ್ರ ಮನೆಯೊಳಗೆ ಹೋಗಿ ಆಶೀರ್ವಾದ ಮಾಡಿ, ಅವ್ರ ಯೋಗಕ್ಷೇಮ ವಿಚಾರ ಮಾಡಿ, ಅವ್ರ ಮನೆಯೊಳಗೆ ಸ್ನಾನ ಪೂಜೆ ಪುನಸ್ಕಾರ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಬಂದ ಅವ್ರಿಗೆ ಆಶೀರ್ವಾದ ಮಾಡಿ ಬರುವಂತ ಜಂಗಮನಿಗೆ ಚರಜಂಗಮ ಅಂತ ಕರೀತಾರ. ಸ್ಥಿರ ಜಂಗಮ ಅಂತಂದ್ರ ತಾವಿರುವಂತ ಮಠದೊಳಗೆ ಇದ್ದುಕೊಂಡ ಬರುವಂತ ಭಕ್ತರ ಯೋಗಕ್ಷೇಮ ವಿಚಾರ ಮಾಡಿ ಪ್ರಸಾದ ಮಾಡಿಸಿ ಅವ್ರ ಕಷ್ಟ ಸುಖ ದುಃಖಗಳಿಗೆ ಆಶೀರ್ವಾದ ಮಾಡಿ ಕಳಿಸುವಂತ ಗುರುಗಳಿಗೆ ಸ್ಥಿರ ಜಂಗಮ ಅಂತಾರೆ. ಒಬ್ಬ ಚರ ಜಂಗಮ, ಇನ್ನೊಂದು ಸ್ಥಿರ ಜಂಗಮ. ಕಾರಣ ಹೇಮರೆಡ್ಡಿ ಅವರಂತಾರಪ್ಪ, ನೀವು ಚರಜಂಗಮರಾಗಿ ಬಂದಿರಿ, ಈ ಊರಲ್ಲ ಇನ್ನೊಂದು ಊರ ಸುತ್ತಮುತ್ತ 10 ಹಳ್ಳಿ ಅಡ್ಡಾಡ್ತೀರಿಪ್ಪ. ನಂದೊಂದು ಆಶೆ ಏನು ಅಂತಂದ್ರ 2 ಮಕ್ಕಳಿಗೆ ಮದುವೆ ಆಗ್ಯಾವ, 3ನೇ ಮಗ ಅದಾನ, ಅವ ಭರಮರೆಡ್ಡಿ ಅದಾನಪ್ಪ, ಅವಂಗೊಂದು ಚಲೋ ಕನ್ಯೆ ನೀವೇನ ತಗಿಸಿ ಮದುವೆ ಮಾಡಿಸಿದ್ರಿ ಅಂತಂದ್ರ ನಿಮ್ಮ ಋಣದೊಳಗೆಪ್ಪ ನಾವು ಸದಾ ಕಾಲ ನಿಮ್ಮ ಋಣದಾಗಿರ್ತೀವಿ, ನಿಮ್ಮ ಸೇವೆ ಮಾಡ್ಕೊಂಡಿರ್ತೀವಿ, ನಮ್ಮ ಮನೆಗೆ ಹೋಗಿ ಗುರು ಅಂತ ತಿಳ್ಕೊಂಡು ಒಪ್ಕೊಂಡಿವಿ ಅಂದರು. ಅವಾಗ ಜಂಗಮಮೂರ್ತಿ ಅಂದ, ಚಿಂತೆ ಮಾಡಬೇಡ್ರಿ, ನಿಮ್ಮ 3ನೇ ಮಗನಾಗಿರ್ತಕ್ಕಂಥ ಭರಮರೆಡ್ಡಿ ಏನದಲ್ಲ, ಆ ಭರಮರೆಡ್ಡಿಗೆ ಇಂಥ ಕನ್ಯೆ ನಿಮ್ಮ ಮನೆಯೊಳಗೆ ಇಲ್ಲ ಅನ್ಬೇಕ ನೀವು. ಹೌದು ಹುಡುಪ ಚಲೋ ಸೊಸಿ ಬಂದಾಳ, ಹೌದು ಹುಡುಪ ಇಂಥ ಹೆಣ್ಮಗ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ನೀವು ಸಾಯು ತನಕ ಅನ್ಕೊಂಡು ನೆನೆಸ್ಬೇಕ. ಅಂತ ಒಂದು ಚಲೋ ಕನ್ಯೆ ಐತಿ, ನಿಮ್ಮ ಮಗಳಿಗೆ ನಾನು ಮದುವೆ ಮಾಡಿಸ್ತೇನೆ ತಿಳ್ಕೊಂಡು ಆ ಜಂಗಮಮೂರ್ತಿ ಯಾವಾಗಂತ ಮೊದಲು ಆ ಕೆಲಸ ಮಾಡ್ಯಪ್ಪ ಅಂದ್ರವರು. ಯಪ್ಪ ಕನ್ಯೆ ಯಾವ್ರಾಗೈತಿ ಎಲ್ಲೈತಿ ಹೇಳ್ರಿ ಅನ್ನೋದ್ರೊಳಗಾಗಿ ಇಲ್ಲೇ ರಾಮಾಪುರ ಅಂತ ತಿಳ್ಕೊಂಡ ರಾಮಾಪುರದೊಳಗೆ ಸೋಮರೆಡ್ಡಿ ಗೌರಮ್ಮ, ಅದ್ರಾಗ 2 ಗಂಡ ಹೆಂಡತಿ, ಅವ್ರಿಗೆ ಒಬ್ಬೇಕೆ ಮಗಳದಾಳ. ಆರ್ತಿಗಂದ್ರು ಆಕಿನ, ಕೀರ್ತಿಗಂದ್ರು ಕೂಡ ಆಕಿನ, ಒಬ್ಬೇಕೆ ಮಗಳದಾಳ. ಪುಣ್ಯ ಮಾಡಿರಿ, ಆ ಮಗಳನ್ನ ನಿಮ್ಮ ಮಗನಿಗೆ ಮದುವೆ ಮಾಡಿಸ್ತೀನಿ ತಿಳ್ಕೊಂಡು ಹೇಳಿದಾಗ ಇವ್ರು ಅಂದ್ರೆ ಮೊದಲ ಕೆಲಸ ಮಾಡಿರಪ್ಪ, ಮೊದಲು ಮದುವೆ ಮಾಡಿಸ್ತಾರೆ ನಡ್ರಿ, ಯಾವ ಬರ ನೋಡಕಂತ ತಿಳ್ಕೊಂಡು ಮಾತಾಡಕತ್ರ. ಹಾಗೋ ಹೀಗೋ ಅನ್ನೋದ್ರೊಳಗಾಗಿ ಒಂದು ದಿವಸ ಬಂದು
ರಾಮಾಪುರದೊಳಗೆ ಸೋಮರೆಡ್ಡಿ ಗೌರಮ್ಮರಿಗೆ ಹೇಳ್ತಾರ, ಆತ್ಯಪ್ಪ ಯಾರು ಬೇಡ ಅಂತಾರೆ, ಮಗಳು ನೋಡಕ್ಕೆ ಬರಲಿ ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಸಿದ್ದಾಪುರದಿಂದ ವೇಮರೆಡ್ಡಿ ಪದ್ಮಾವತಿ ಅವರು ಬಂದು ಬಳಗ ಎಲ್ಲರೂ ಕೂಡ ಬಂಡಿ ಹುಡ್ಕೊಂಡು ಬಂದ್ರು. ಅವಾಗ ಬಂಡ್ಯಾಗ ಹೋಗಿದ್ರಿ, ಬಂಡ್ಯಾಗ ಕನ್ಯೆ ನೋಡಕ್ಕಿರಲಿ, ಮದುವೆ ಮಾಡೋದಿರಲಿ, ಸೊಸಿ ಕರ್ಕೊಂಡು ಬರೋದಿರಲಿ, ಅವಾಗಿನ ಬಂಡಿ ಒಳಗೆ ಹೋಗುವ ಆನಂದನ ಬೇರೆ. ಇವತ್ತು ಕೋಟಿ ಖರ್ಚು ಮಾಡಿ ಕೋಟಿ ರೂಪಾಯಿ ಕಾರ್ನೇ ಹೊಕ್ಕಿವಂದ್ರೂ ಕೂಡ ಆ ಬಂಡ್ಯಾಗ ಹೋದ ಆನಂದ ಸಿಗೋದಿಲ್ಲ. ಈಗ ಆನಂದ ಸಿಗೋದಿಲ್ಲ. ಯಾವಾಗ ಬಂದಾರ, ಬಂದ ತಕ್ಷಣ ನೋಡ್ಯಾರ ಮಗಳನ್ನು ನೋಡಿ ಅವ್ರು ಅಂದ್ಕೊಂಡ್ರು ಹಂಗೆ ನಮ್ಮ ಮನೆಗೆ ತಕ್ಕ ಸೊಸಿ ಕಕ್ಕಳಂತ ತಿಳ್ಕೊಂಡು ಹೇಳಿದ ತಕ್ಷಣ ಆಗ ಗುರುಗಳ ಸಮ್ಮುಖದೊಳಗೆ ಅಂತೂ ಇಂತೂ ನಿಶ್ಚಯ ಮಾಡಿದರು. ಮದುವೆನೂ ಕೂಡ ವ್ಯವಸ್ಥೆ ಮಾಡಿಕೊಂಡ್ರು. ಇಂಥ ದಿವಸ ಶುಭ ದಿನ ಶುಭವಾರದಂದು ಇಬ್ಬರ ಕಲ್ಯಾಣ ಕಾರ್ಯ ಮಾಡ ಅಂತ ತಿಳ್ಕೊಂಡು ಜಂಗಮಮೂರ್ತಿ ನಿಂತು ವ್ಯವಸ್ಥೆ ಮಾಡ್ತಾರೆ. ಮಲ್ಲಮ್ಮ ತಾಯಿನೂ ಕೂಡ ಒಪ್ಕೊಳ್ತಾಳೆ. ಇತ್ತ ಕಡೆಗೆ ಮಗ ಹಿಂಗೆ ಹುಚ್ಚ ಅದಾನ ಅಂತ ಅವ್ರು ಹೇಳಿದ್ದಿಲ್ಲ. ಮಗ ಭರಮರೆಡ್ಡಿ ಅಂತ ಹೇಳಿದ್ರು. ಆಕೆಗೇನು ಗೊತ್ತು ನೋಡಿಲ್ಲ, ಸಹಜ. ಆಗಿನ ಸಮಯದೊಳಗೆ ಅದಕ್ಕೆ ಇವ ಮೂರು ವಿಷಯಕ್ಕೆ ಮಾತ್ರ ಎಂದು ಅವಸರ ಮಾಡಬಾರ್ದಂತ. ಯಾವುದು? ಒಂದನೇದ್ದು ತಾಳಿ ಕಟ್ಟಾಕ, ಎರಡನೇದ್ದು ಪ್ರಯಾಣಕ್ಕೆ, ಮೂರನೇದ್ದು ಗುರುವಿನ ಸನ್ನಿಧಾನದಿಂದ ಎದ್ದು ಹೋಗಾಕ. ಒಂದನೇದ್ದು ತಾಳಿ ಕಟ್ಟಾಕ ಯಾಕೆ ಅವಸರ ಮಾಡಬಾರ್ದು ಅಂತಂದ್ರೆ, ಒಮ್ಮೆ ಕೊಳ್ಳಿಗೆ 3 ಗಂಟೆ ಹಾಕಿದ್ರಿ ಅಂತಂದ್ರೆ ಸಾಯು ಮಟನು ಕೂಡ ಅದ ಮನೆಗೆ ಇರ್ಬೇಕು, ಗಂಟೆ ಬಿಚ್ಚಾಕ ಬರೋದಿಲ್ಲ. ಕೊಳ್ಳಿಗೆ ತಾಳಿ ಬೆತ್ತಂದ್ರೆ ಮುಗಿದು ತೆಗಿಯಾಕೆ ಬರೋಂಗಿಲ್ಲ. ಅಲ್ಲಿ ಹೆಂಗಿರ್ತಂದ್ರೆ ಪರಿಸ್ಥಿತಿ, ಗಂಡ ಮಾಡ್ಕೊಂಡು ಬಂದಾವ. ಕೆಲವೊಂದು ಸಮಯದಲ್ಲಿ ನಿಮ್ಗೆ ದುಡಿದು ಹಾಕಬಹುದು, ಅಥವಾ ನಿಮ್ಗೆ ದುಡಿಯಾಕೆ ಹಚ್ಚಬಹುದು, ತಂದು ಹಾಕಬಹುದು, ತರಲಾರ್ದ ಬರ್ಬೋದು. ಅಕಸ್ಮಾತಾಗಿ ನಿಮ್ಮ ರೊಕ್ಕ ಕಸ್ಕೊಂಡ ತಿನ್ಬೋದು, ಕುಡಿಬೋದು, ಹೊಡಿಬೋದು, ಬಡಿಬೋದು. ಯಾಕೆ? ಹಣೆ ಬರೋ ಹೊಣೆ ಯಾರ್ಯಾರ ಹಣೆ ಬರೋ ಹೆಂಗೆ ಸಿಗ್ತಾನೋ ಗೊತ್ತಿಲ್ಲ. ಅಕಸ್ಮಾತಾಗಿ ಕುಡುಕ ಗಂಡ ಸಿಕ್ಕಿದ್ದ ಅಂದ್ರೆ, ಬಡಿಯ ಗಂಡ ಸಿಕ್ಕಿದ್ದ ಅಂತಂದ್ರೆ ಸಾಯು ಮಠ ತವ್ರ ಮನೆಯವ್ರನ್ನ ಬೇದಿದ್ದ. ನಮ್ಮ ಅವ್ವನ ಅಯ್ಯನ ಬಾರಾಗಿದ್ದೆ, ನಮ್ಮ ಅಪ್ಪಗನ ಅಯ್ಯನ ಬಾರಾಗಿದ್ದೆ, ನಮ್ಮ ಅಣ್ತಮ್ಮನ ಅಯ್ಯನ ಬ್ಯಾಸರಾಗಿದ್ದೆ. 9 ಮಂದಿ ಇಂಥ ಮನ್ಯಾಗ ಕೊಟ್ರೆ 9 ಮಂದಿ ಮನೆ ನಾನು ತುರುಕಿದ್ರೆ ಸಾಯು ಮಠ ಅಳ್ಬೇಕಂತ ತಿಳ್ಕೊಂಡು ನಿಮ್ಮನ್ನು ತುತ್ತು ಒಮ್ಮೆ ಹಾಕಿ ಹಂಗೆ ಬೇಯದ. ಎದಕ್ಕೆ? ತಾಳಿ ಕಟ್ಸಾಕ ಒಂದನೇದಕ್ಕೆ ಅವಸರ ಮಾಡಬಾರ್ದು. ಎರಡನೇದ್ದು ಪ್ರಯಾಣಕ್ಕೆ. ಎಲ್ಲಾದ್ರೂ ಊರಿಗೆ ಹೋಗುವಂಥ ಸಮಯದೊಳಗೆ ಮನೆಯೊಳಗಿರ್ತಕ್ಕಂಥ ಹಿರಿಯರಾಗಿರ್ಲಿ, ಯಾರಾದ್ರೂ ಗುರುವಿನ ಸನ್ನಿಧಾನಕ್ಕೆ ಬಂದಾಗ ಗುರುಗಳು ಏನಾರ ಇಲ್ಪ ಒಂದು 10 ನಿಮಿಷ ತಡಿ ಹೋಗ್ಬೇಡ ಅಂತ ತಿಳ್ಕೊಂಡ್ರಂದ್ರೆ, ಅಥವಾ ಮನ್ಯಾಗ ಇವತ್ತು ಹೋಗ್ಬೇಡತ್ತಮ್ಮ ನಾಳೆ ಹೋಗಿ ಅಂತ ಅಂದ್ರಂದ್ರೆ, ಅವ್ರು ಮಾತು ಮೀರಿ ಹೋದ ಬಳಿಕ ಏನಾದ್ರು ಸ್ವಲ್ಪ ತೊಂದರೆ ಆತಂದ್ರೆ ನೀವೇನಂತೀರಿ? ನಾ ಹೇಳಿದೀನಿ ಮೊದಲ ಹೋಗ್ಬೇಡ ಹೋಗ್ಬೇಡಂದ್ರೂ ಕೂಡ ಹೋಗ್ಯಾನ, ಹಿಂಗಾಗೈತೆ ನೋಡಂತೀರಿ ಅಲ್ಲ. ಮೂರನೇದ್ದು ಗುರುವಿನ ಸನ್ನಿಧಾನದಾಗ ಗುರುಗಳು ಮಟ್ಟಕ್ಕೆ ಹೋದಾಗ ಅವಸರ ಮಾಡಬಾರ್ದಂತ. ಇದ್ದಿದ್ದ ಕೆಲಸ ಅಲ್ಲಿ ಹೋಗಿದ್ದ ಮನುಷ್ಯನ ನೆಮ್ಮದಿಗಾಗಿ ಹೋಗಿರ್ತೀವಿ, ಅಲ್ಲಿ ಹೋಗಿದ್ದ ಮನುಷ್ಯನ ಸಮಾಧಾನಕ್ಕೆ ಹೋಗಿರ್ತೀರಿ. ಇಲ್ಲಿ ಕೂತಂಥ ಪರಮ ಪೂಜರ ಮಠಕ್ಕೆ ದಿನ 10-100 ಮಂದಿ ಭಕ್ತರು ಬರ್ತಾರೆ. ಅವ್ರು ಏನೋ ಕೇಳಿದಲ್ಲ, ಯಪ್ಪ ಎಲ್ಲ ಚಲೋ ಐತೆ, ಮಕ್ಕಳದ್ರ ಮೊಮ್ಮಕ್ಕಳದ ಎಲ್ಲ ಸಂಪತ್ತು ಐತೆ, ಆದ್ರೆ ಮನುಷ್ಯಗೆ ಸಮಾಧಾನ ಇಲ್ಲಪ್ಪ ಅಂತಿರ್ತಾರೆ, ಮನುಷ್ಯಗೆ ನೆಮ್ಮದಿ ಇಲ್ಲಪ್ಪ ಅಂತಿರ್ತಾರೆ. ಅದನ್ನ ಕೇಳಕ್ಕೆ ಬಂದಿರ್ತಾರೆ, ಆದರೂ ಅರ್ಜೆಂಟಾಗಿ ಎದ್ದು ಹೋಗಿರ್ತಾರೆ. ಹಂಗೆ ಹೋಗಬಾರ್ದು. ಗುರುಗಳು ಬ್ಯಾಡ ಅಂದಾರಂದ್ರೆ ಕುಂತೋಡ್ಕೊಂತ ಒಂದು ಅರ್ಧ ಗಂಟೆ. ಯಾಕೆ? ಇವು ಮುರುಕ ಅವಸರ ಮಾಡಬಾರ್ದ ಅಂಥೇಳಿ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ಮಲ್ಲಮ್ಮ ತಾಯಿ ಯೋಗ ಗುರುವಿನ ಆಶೀರ್ವಾದ ಕಲ್ಯಾಣ ಕಾರ್ಯ ಕೂಡಿ ಬಂದದ, ಮದುವೆ ನಿಶ್ಚಯವನ್ನ ಮಾಡ್ಯಾರ. ಹಿಂದಿನ ಮಂದಿ ಎಷ್ಟು ಜಾಣರು ಅಂತಂದ್ರೆ ಇದು ಎರಡ ಮಾತನ್ನ ಹೇಳ್ಬಿಡ್ತೀನಿ ತಾಯಿ. ಏನು ಅಂತಂದ್ರೆ, ಕನ್ಯೆ ನೋಡಕ್ ಹೋಗಿದ್ರ ಅವಾಗಿನ ಮಂದಿ, ಹೌದ್ರಿ? ಕನ್ಯೆ ನೋಡಕ್ ಹೋಗಿದ್ರಲ್ಲ, ಎಷ್ಟು ಮಂದಿ ಹೋಗಿದ್ರಿ ಕನ್ಯೆ ನೋಡಕ? ಎಷ್ಟು ಮಂದಿ ಹೋಗಿದ್ರಿ? ಹೋಗಿರ್ನಿಲ್ಲ ಕನ್ಯೆ ನೋಡಕ್? ಹ್ಞೂ ರನ್ರಿ. ಎಷ್ಟು ಮಂದಿ ಹೋಗಿದ್ರಿ? ಒಂದು 8 ಮಂದಿ ಹೆಣ್ಮಕ್ಳು, ಒಂದು 8 ಮಂದಿ ಗಂಡು ಮಕ್ಳು ಕನ್ಯೆ ನೋಡಕ್ಕೆ ಹೋಗಿದ್ರು ಅವಾಗ. ಈಗಿಲ್ರಿ, ಮತ್ತೆ ಈಗ ಹೋಗ್ತಾರ ಅಂತ ತಿಳ್ಕೊಂಡ್ರಿ ನೀವು. ಸುಮ್ಮನೆ ಹಂಗೆ ಮನ್ಯಾಗ ಅನ್ರಿ ನೀವು, ಹಿಂಗೆ ಮತ್ತೆ ನೀನು ಮದುವೆ ಮಾಡ್ತೀವಂದ್ರೆ ನನ್ನ ಕನ್ಯೆ ನಾನು ನೋಡ್ಕೊಂಡ್ಬಿಟ್ಟಿನಿ ಅಂತ ನಾವು ಅಲ್ಲ. ಇದು ಇವತ್ತಿನ ದಿನಮಾನ. ಆವಾಗಿನ ಸಮಯದೊಳಗೆ 4 ಮಂದಿ ಹೆಣ್ಮಕ್ಳು 4 ಮಂದಿ ಗಣಮಕ್ಳು ಎದಕ್ಕೆ ಹೋಗಿದ್ರು ತಾಯಿ? ನೆನಪಿರಲಿ, ಯಾವ ಊರಿಗೆ ಕನ್ಯೆ ನೋಡಕ್ಕೆ ಹೋಗ್ಯಾರ ಆ ಊರು ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಏನು ಗಣಮಕ್ಳು ಹೋಗ್ತಾರಲ್ಲ, ಗಣಮಕ್ಕಳ ಬಸ್ ಸ್ಟ್ಯಾಂಡಿಂದ ಯಾರ ಮನೆಗೆ ಕನ್ಯೆ ನೋಡಕ್ಕೆ ಹೊಂಟಾರ ಅವ್ರ ಮನೆಗೆ ಹೋಗೋದ್ರೊಳಗೆ ಅವ್ರ ಮನೆ ಇತಿಹಾಸ ತಿಳ್ಕೊಂಡು ಬಿಡ್ತಿದ್ರ. ಮತ್ತೆ ಹಿಂಗ್ರಪ್ಪ ಇಂಥ ಮನೆ ಕನ್ಯೆ ಐತಂತ, ಕನ್ಯೆ ಹೆಂಗೈತಿ, ಮನೆತನ ಹೆಂಗೈತಿ, ಮನ್ಯಾಗಿದ್ದವ್ರು ಹೆಂಗದಾರ, ಊರೊಳಗೆ ಬೇಕಾಗ್ಯಾರ ಇಲ್ಲ, ಮನ್ಯಾಗಿರ್ತಕ್ಕಂಥ ಯಜಮಾನ್ ಮನುಷ್ಯ ಹೆಂಗದಾನ, ಹುಡುಗಿ ಏನು ಮಾಡ್ತಾನ, ಯಾವ ಮನೆ ಕನ್ಯೆ ನೋಡಕ್ಕೆ ಹೊಂಟಾರ ಬಸ್ ಸ್ಟ್ಯಾಂಡಿಂದ ಆ ಮನೆಗೆ ಹೋಗೋದ್ರೊಳಗೆ ಅವ್ರ ಮನೆ ಚಿತ್ರನ ತಿಳ್ಕೊಂಡ್ಬಿಡ್ತಿದ್ರು ಅವರು. 4 ಮಂದಿ ಗಂಡ್ಮಕ್ಳು ಸುಮ್ಮನೆ ಅವ್ರ ಮನ್ಯಾಗ ಅವಲಕ್ಕಿ ಚುಮ್ಮರಿ ತಿನ್ನಕ್ಕೆ ಹೋಗಿದ್ದಿಲ್ಲ. ನಿಮ್ಮ ಮನೆಯಾಗ ಜಗಸಿರುತ್ತೆ ಅವಲಕ್ಕಿ ಬಾಳೆಹಣ್ಣ, ಆದ್ರೆ ದುಡುಕಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ಬೇಕಂತ ತಿಳ್ಕೊಂಡು ಸೋಷಿ ನೋಡಿ ಹೆಣ್ಣು ಕೊಡ್ಬೇಕಂತ. ಏನು ಸೋಸದ? ಚಾ ಸೋಸದ ಕಿತ್ಲಗಟ್ಲೆ ಅದ ಅಲ್ಲ, ಆ ಮನೆತನ ಹೆಂಗೈತೆ ಅಂತ ಅಳಿಬೇಕಂತ. ಬಸ್ ಸ್ಟ್ಯಾಂಡ್ನಿಂದ ಅವ್ರ ಮನೆಗೆ ಹೋಗೋದ್ರೊಳಗೆ ಊರಾಗಿನ ಮಂದಿ ಹತ್ರ ಚಲೋ ಮನೆತನ ಐತ್ರಿ, ಆಚಾರವಂತದ್ರ, ಹಂಗೆ ಹಿಂಗೆ ಏನೆಲ್ಲ ಹೇಳ್ತಾರೆ. ಹೇಳಿದ ತಕ್ಷಣ ನೀವೇನು ಮಾಡ್ತೀರಿ? ನಿಮ್ಮ ಮನೆಗೆ ಮಗಳನ್ನ ನೋಡಕ್ಕೆ ಬಂದಾರ ಅಂದ ತಕ್ಷಣ ನೀವೇನು ಕೊಡ್ತೀರಿ? ಅವ್ರಿಗೆ ಬಂದ ಕೊಳ್ಳಿ ಬಂದ ತಕ್ಷಣ ಅವ್ರಿಗೆ ಏನು ಕೊಡ್ತೀರಿ ನೀವು? ಭವಿಷ್ಯ ನೀವು ಯಾರು ಏನು ಕೊಟ್ಟಂಗೆ ಆಗಿಲ್ಲ.
ಏನು ಕೊಡ್ತೀರಿ? ಭಾಳ ಜಾಣ್ರಿ ನೀವು. ಬಂದ ತಕ್ಷಣ ನೀರು ಕೊಡ್ತೀರಿ. ಗಂಡು ಮಕ್ಕಳು ಎಷ್ಟು ಜಾಣ್ರು ಅಂತಂದ್ರೆ ಊರಾಗಿನ ಜನ ಎಲ್ಲ ಹೇಳ್ಯಾರ, ಆ ಮನೆ ಚಲೋ ಮನೆತನ ಐತ್ರಿ, ಸಂಸ್ಕಾರವಂತ ಮನೆತನ ಐತ್ರಿ, ಆಚಾರವಂತ ವಿಚಾರವಂತ ಮನೆತನ ಐತ್ರಿ, ದುಡಿತಾರ್ರಿ, ಅಜ್ಜನ ಸೇವಾ ಮಾಡ್ತಾರ್ರಿ, ಭಾಳ ಚಲೋ ಮನೆತನ ಐತೆ ಅಂತ ತಿಳ್ಕೊಂಡು ಹೇಳ್ಯಾರ. ಆದರೂ ಕೂಡ ಅವ್ರು ಹೇಳ್ಯಾರ ಅಂತ ತಿಳ್ಕೊಂಡು ಅಷ್ಟ ನಂಬೋದಿಲ್ಲ. ನಿಮ್ಮ ಮನೆಗೆ ಬಂದ ತಕ್ಷಣ ಏನು ಕಾಲು ತಕ್ಕೊಳ್ಳಕ್ಕೆ ಚೆರಿಗೆ ನೀರು ಕೊಡ್ತಿರಲ್ಲ, ಗಂಡು ಮಕ್ಕಳು ಹೊರಗಿನ ಚೆರಿಗೆ ನೋಡಿ ಗೊತ್ತು ಹಿಡಿತಿದ್ರಂತ. ಹೆಂಗೆ ಚೆರಿಗೆ ತಳ 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 ಹೊಳ್ಯಾಕತ್ತಿತ್ತಂದ್ರೆ ಊರಾಗ ಮಂದಿ ಹೇಳಿದ ಮಾತು ಕರೆ ಐತಿ, ಚೆರಿಗೆ ನೀವು ಒಗತೈತಿ ಅಂದ್ರೆ ಮನೆ ಚಲೋ ಐತಿ ಅಂತ ತಿಳ್ಕೊಂಡು ಗಂಡು ಮಕ್ಕಳು ಹೊರಗಿನ ಚೆರಿಗೆ ನೋಡಿ ಗೊತ್ತು ಹಿಡಿತಿದ್ರಂತ. ಮತ್ತು ನೀವು ಹೆಣ್ಮಕ್ಳೇ ನೀವು ಇದಕ್ಕೆ ಹೋಗಿದ್ರಿ? ಗಂಡು ಮಕ್ಕಳಂಕ್ರ ಹೊರಗಿನ ಚೆರಿಗೆ ನೋಡಿ ಗೊತ್ತು ಹಿಡಿದ್ರೆ ನಿಮ್ಮನ್ನು ಸೀದಾ ಅಡಿಗೆ ಮನೆಗೆ ಕಳಿಸ್ತಾರೆ. ಅವಾಗ ನೋಡ್ರಿ, ಅವಾಗಿನ ಮನೆ ಮೊದಲು ದಂಧಕ್ಕೆ ಪಡಸಾಲಿ, ಆಮೇಲೆ ಅಡಿಗೆ ಮನೆ, ಸೀದಾ ನಿಮ್ಮನ್ನ ಅಡಿಗೆ ಮನೆಗೆ ಕಳಿಸ್ತಾರೆ. ಈಗ ಹಂಗಲ್ರಿ, ಸೀದಾ ಮೊದಲು ಬೆಡ್ರೂಮ್ ಕಳಿಸ್ತಾರೆ, ಅಡಿಗೆ ಮನೆ ಕಳ್ಸಂಗಿಲ್ಲ, ಬೆಡ್ರೂಮ್ ನಡ್ರಿ ಅಂತಾರೆ. ಹೌದಲ್ಲ? ಅವಾಗ ನೋಡ್ರಿ, ಅವಾಗಿನ ಮನೆ ಹೆಂಗೆ ಅಂತಂದ್ರೆ ದೇವ್ರ ಕೊಂಡು ಅದ್ರಾಗ, ಬಚ್ಚಲವೇನು ಅದ್ರಾಗ, ಅಡಿಗೆ ಮನೆಯೂ ಅದ್ರಾಗ, ಎಲ್ಲ ಒಂದ ಕಾನ್ಯಾಗ ಒಂದ ಮನ್ಯಾಗ. ಹೆಣ್ಮಕ್ಳು ನಿಮ್ಮನ್ನು ಕೂಡ ಅಡಿಗೆ ಮನೆ ಯಾಕೆ ಕಳಿಸ್ತಾರಂದ್ರೆ ಅಡಿಗೆ ಮನೆ ಸಮಾಚಾರ, ಅಡಿಗೆ ಮನೆ ವಿಚಾರ ಗಂಡು ಮಕ್ಳಿಗೆ ಗೊತ್ತಾಗೋದಿಲ್ಲ, ನಿಮ್ಗೆ ಗೊತ್ತೇವ. ಯಾಕೆ ಆ ಮನೆಗೆ ಅಡಿಗೆ ಮಾಡಕ್ಕೆ ದೀಪ ಹಚ್ಚೋರು ನೀವ, ಆ ಮನೆಗೆ ಸುಟ್ಟು ಹೋಗಂಗ ಬೆಂಕಿ ಹಚ್ಚೋರು ನೀವ. ನಿಮ್ಮ ಕೈಯಾಗೈತಿ ಗೃಹಿಣಿ, ಗೃಹ ಮುಶ್ಚತಿ ಅಂತ ಕರೆದಾರ. ಮನೆಗೆ ಯಾರ ಭೂಷಣ ಅಂದ್ರೆ ನೀವ ಭೂಷಣ. ಆ ಮನೆ ಕೀರ್ತಿ ಎಬ್ಸೋದು ನಿಮ್ಮ ಕೈಯಾಗೈತಿ, ಮನೆ ಕೀರ್ತಿ ಮುಣಗಿಸೋದು ನಿಮ್ಮ ಕೈಯಾಗೈತಿ. ಅಡಿಗೆ ಮನೆಗೆ ಹೋದ ತಕ್ಷಣ ನಿಮಗೂ ಇವಾಗ ಕಾಲು ತಕ್ಕೊಳ್ಳಕ್ಕೆ ನೀರು ಕೊಡ್ತಾರ. ಹೌದ್ರಿ? ಸೀದಾ ಬಚ್ಚಲಕ್ಕೆ ಹೋಗ್ಯಾರಿ. ಬಚ್ಚಲ್ದಾಗ ಹೋಗಿ ಕಾಲು ಇಟ್ಟ ತಕ್ಷಣ ಕಾಲೇನಾರ ಜರಿತು ಅಂದ್ರೆ ತಂಗಿ ಅಡಿಗೆ ಮನೆ ಸೋದಿಲ್ಲವ್ವ, ಅಡಿಗೆ ಮನೆ ಒಗತಿಲ್ಲ, ಈ ಮನೆ ಕನ್ಯೆ ನಮಗೆ ಬೇಡ, ಮನೆಗೆ ಹೋಗಿ ತಿಳಿಸ್ತೀವಿ ಅಂತ ಹೇಳಿಬಿಡ್ರಿ ಅಂತ ತಿಳ್ಕೊಂಡು ಹೆಣ್ಮಕ್ಳು ಅಡಿಗೆ ಮನೆಗಿನ ಬಚ್ಚಲ ನೋಡಿ ಗೊತ್ತಿಡಿತಿದ್ರ. ಬಚ್ಚಲ ಒಗತಿತ್ತು ಅಂದ್ರೆ, ಬಚ್ಚಲ ಸ್ವಚ್ಛ ಇತ್ತು ಅಂದ್ರೆ ಅಡಿಗೆ ಮನೆ ಸ್ವಚ್ಛ ಐತೆ ಅಂತ ತಿಳ್ಕೊಂಡಂತಿದ್ರೆ. ಯಾಕೆ ಒಂದು ದಿವಸದ ಸಾವಲ್ಲ, ಒಂದು ತಿಂಗಳದ ಸಾವಲ್ಲ, ಒಂದು ವರ್ಷದ ಸಾವಲ್ಲ, 100 ವರ್ಷದ ಸಂಬಂಧ ಬೆಳೆಸೈತೆ ಅಂತಂದ್ರೆ ವಿಚಾರ ಮಾಡಿ ಆಲೋಚನೆ ಮಾಡಿ ಕೊಡ್ಬೇಕಂತಾರಲ್ಲ. ಹಂಗ ಇಲ್ಲಿನೂ ಕೂಡ ಯಾವಾಗ ರಾಮಪುರದೊಳಗೆ ಸೋಮರೆಡ್ಡಿ ಗೌರಮ್ಮಳ ಮಗಳಾಗಿರ್ತಕ್ಕಂಥ ಮಲ್ಲಮ್ಮನ ಬಂದು ನೋಡ್ಯಾರ, ಖುಷಿ ಆಗ್ಯದ. ಖುಷಿ ಆದ ಬಳಿಕ ಇತ್ತ ಕಡೆ ಇವರು ಕೂಡ ಸಿದ್ದಾಪುರಕ್ಕೆ ಬಂದಾರ. ಹೇಮರೆಡ್ಡಿ ಪದ್ಮಾವತಿಯವರ ಮನೆ ನೋಡ್ಯಾರ. ಅಂತೂ ಇಂತೂ ಗುರುವಿನ ಆಶೀರ್ವಾದದಿಂದ ಮಲ್ಲಮ್ಮ ತಾಯಿ ಮದುವೆ ಫಿಕ್ಸ್ ಆಗ್ಯದ. ಮದುವೆ ಮಾಡ್ಲಿಕ್ಕತ್ತಾರ. ಎಲ್ಲ ಸಿದ್ಧತೆಯನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಾರ. ಈ ಕಡೆ ಬಳಗದವರು ಆ ಕಡೆ ಬಳಗದವರು ಇಬ್ರು ಕೂಡ್ಕೊಂಡು ಒಂದು ಚಲೋ ದಿನದೊಂದು ಮದುವೆ ಮಾಡ್ಲಿಕ್ಕತ್ತಾರ. ಮದುವೆ ಮಾಡುವಂತ ಸಮಯದೊಳಗ ಮಲ್ಲಮ್ಮ ತಾಯಿಗೆ ಹಣಿ ಮ್ಯಾಗ ಕುಂಕುಮ, ಮೂಗಲ್ಲಿ ಮೂಗುತಿ, ಕೊಳ್ಳೊಳಗ ತಾಳಿ, ಕೈಯೊಳಗ ಬಳಿ, ಕಾಲೊಳಗ ಕಾಲುಂಗ್ರ, ಮುಡಿಯೊಳಗ ಹೂವ, ಇದನ್ನು ಯಾಕೆ ಕೊಟ್ಟಾರೆ ಅಂತ ತಿಳ್ಕೊಂಡು ಗುರುಗಳು ಆಗಿನ ಸಮಯದೊಳಗೆ ಹೇಳ್ತಾರ.